ಇದೇನು ಮಾಡ್ಕೊಂಡ್ಬಿಟ್ಟ ರಶ್ಮಿ? ಆತರ ಪಟ್ಟು ನಿನ್ನ ಜೀವನನ ತ್ಯಾಗ ಮಾಡಿಬಿಟ್ಟಿಯಲ್ಲ. ನಾವು ಕೂತ್ ಮಾತಾಡಿದರೆ ಬೇರೆ ಏನಾದರೂ ದಾರಿ ಹುಡುಕ್ಬೋದಿತ್ತಲ್ಲ. ತಪ್ಪು ಮಾಡಿಬಿಟ್ಟೆ ರಶ್ಮಿ. ರಶ್ಮಿ, ನೀನಿಷ್ಟು ಕಠಿಣವಾದ ನಿರ್ಧಾರ ತಗೋತೀಯ ಅಂತ ಗೊತ್ತಿದ್ದಿದ್ರೆ ನಾನು ಈ ಥರ ಮಾತಾಡ್ತಿರ್ಲಿಲ್ಲಮ್ಮ. ನಾನು ಆಡಿದ ಮಾತಿಗೋಸ್ಕರ ನಿನ್ನ ಜೀವನ ಪಣಕ್ಕಿಟ್ಟಿಯಲ್ಲಮ್ಮ. ಬಂಗಾರಿವ್ರೆ, ಯಾಕೆ ಅಳ್ತಾ ಇದ್ದೀರಾ? ನನಗೇನು ಆಗಿಲ್ಲ. ಯಾಕೆ ಮಾಡಿ ರಶ್ಮಿ ಅವರೇ? ನಂಗೊಂದು ಮಾತು ಹೇಳಿದೆ, ನಿಮ್ಮಷ್ಟಕ್ಕೆ ನೀವೇ ಈ ನಿರ್ಧಾರ ತಗೋಬಿಟ್ರಲ್ಲ. ಹಿರಣ್ಮಯ್ಯನ ಬಿಟ್ಟು ನನಗೆ ಬೇರೆ ಮಗು ಬೇಡ ಅಂತ ನಿರೂಪಿಸೋದಕ್ಕೆ ನನಗೆ ಬೇರೆ ದಾರಿ ಇರಲಿಲ್ಲ. ನೋಡಿ, ಇನ್ಯಾರು ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಇವಾಗಲಾದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರುತ್ತಲ್ವಾ? ನೀವೇನು ಅಂತ ಗೊತ್ತು ರಶ್ಮಿ ಅವರೇ. ಸಿಟ್ಟಲ್ಲಿ ಏನೋ ಒಂದು ಮಾತಂದೆ. ಸಮಾಧಾನವಾಗಿ ಕೂತ್ ಮಾತಾಡ್ಬೋದಿತ್ತಲ್ವಾ? ಅದನ್ನು ಬಿಟ್ಟು ಇಷ್ಟು ದೊಡ್ಡ ತ್ಯಾಗದ ನಿರ್ಧಾರ ಮಾಡಬೇಕಿತ್ತ? ಜೀವಕ್ಕೆ ಅಪಾಯ ಆಗುವಂತ ಆಪರೇಷನ್ ಯಾಕೆ ಮಾಡಿಸ್ಕೊಳಕ್ ಹೋದ್ರಿ ನೀವು? ನೋಡಿ, ನನಗೇನೂ ಆಗಿಲ್ಲ. ಇವಾಗಲೇ ಎಷ್ಟೊಂದು ಗೆಲುವಾಗಿದ್ದೀನಿ. ಇನ್ನೊಂದು 2 ದಿವಸ ಸುಧಾರಿಸ್ಕೊಂಡ್ರೆ ಸಾಕು, ಮಾಮೂಲಿ ರಶ್ಮಿ ಆಗ್ಬಿಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ನೀವು ಹತ್ರ ನನ್ನ ಕೈಲಿ ನೋಡೋದಕ್ಕಾಗಲ್ಲ. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅನಿಸ್ತಾ ಇದೆ. ನನಗಷ್ಟು ಭಾಗ್ಯ ಸಾಕು. ರಶ್ಮಿ, ಇವರೇನಾ ನಿನ್ನ ಗಂಡ? ಏನಪ್ಪ, ಕುಡಿಯೋದು ಕೆಟ್ಟದಂತ ಗೊತ್ತಿಲ್ವಾ ನಿನಗೆ? ನಾನಾ ಕುಡಿಯೋದಾ? ಹೌದು, ನೀನೇ ಕುಡ್ಕೊಂಬಂದು ತುಂಬಾ ತೊಂದರೆ ಕೊಡ್ತೀಯಂತೆ ಮನೆಯಲ್ಲಿ. ಇವ್ರಿಗೆ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಹೀಗೆ ಹೇಳಿದ್ದಾರೆ. ವೈದ್ಯರೇ, ಹೋಗ್ಲಿ ಬಿಡಿ. ಅದೆಲ್ಲ ಆಯ್ತಲ್ಲ. ಅವ್ರು ಇವಾಗ ತಾನೇ ಕುಡಿಯೋದಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿದ್ರು. ಅವರನ್ನು ಬಿಡಮ್ಮ, ನೀನು ಈ ಥರ ಸುಳ್ಳು ಹೇಳ್ಬೋದಾ ನನಗೆ? ಅದು ಹಾಗೆ ಹೇಳ್ದೆ ಇದ್ದಿದ್ರೆ ನೀವು ನನಗೆ ಆಪ್ರೇಷನ್ ಮಾಡಲ್ಲ ಅಂತ ಹಾಗೆ ಹೇಳಿದೆ. ಈಗಲೂ ನಾನು ನಿನಗೆ ಮಗು ಆಗದಿರೋ ಥರ ಆಪ್ರೇಷನ್ ಮಾಡಿಲ್ಲ. ಅಲ್ಲಪ್ಪ, ಮಕ್ಕಳೇ ಆಗದಿರೋ ಈ ಹುಡುಗಿನ ಆಪ್ರೇಷನ್ ಮಾಡಿ ಅಂತ ಕಳಿಸಿದೆಯಲ್ಲ, ನಿನಗೆ ಬುದ್ಧಿ ಬೇಡವಾ? ಅದಕ್ಕೆ ತಕ್ಕನಾಗಿ ಈ ಹುಡುಗಿ ಸುಳ್ಳು ಹೇಳ್ಕೊಂಡು ಬಂದಿದೆ. ನನಗೀಗಾಗಲೇ ಒಂದು ಹೆಣ್ಮಗಿದೆ, ಸಾಕೋಕ್ಕಾಗಲ್ಲ, ನನ್ನ ಗಂಡ ಬೇರೆ ತುಂಬ ಕುಡಿತಾನೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಬಂದ್ಲು. ಹಾಗಾದ್ರೆ ರಶ್ಮಿಗೆ ಆಪರೇಷನ್ನು? ನಮ್ಮನ್ನು ಜೈಲಿಗೆ ಕಳಿಸ್ಬಿಡ್ತೀರಾ ನಿಮ್ಮಂಥವರೆಲ್ಲ ಹಾಸ್ಪಿಟ್ಲಿಗೆ ಬಂದುಬಿಟ್ಟು? ಇಂಥ ಯೋಜನೆಗಳಿರೋದು ಜನರಿಗೆ ಒಳ್ಳೇದಾಗಲಿ ಅಂತ, ಅಡ್ಡದಾರಿ ಹಿಡಿಯೋಕ್ಕಲ್ಲ. ನೀವು ಸುಳ್ಳು ಹೇಳ್ಬೋದು, ಪ್ರಕೃತಿ ಸುಳ್ಳು ಹೇಳಲ್ಲ. ಒಂದು ಹೆಂಗಸಿಗೆ ಮಗು ಆಗಿದೆಯೋ ಆಗಿಲ್ಲ ಅಂತ ಗೊತ್ತಾಗಲ್ವ ನಮ್ಮ ಡಾಕ್ಟ್ರಿಗೆ? ಡಾಕ್ಟ್ರೆ, ನಾನು ಸುಳ್ಳು ಹೇಳಿದ್ದೀನಿ ಹೌದು, ಆದರೆ ನಿನ್ನೆ ನಿಜವಾಗ್ಲೂ ಮಗು ಬೇಡ. ದಯವಿಟ್ಟು
ನನಗೆ ಮಕ್ಕಳಾಗ್ದಿರೋ ಥರ ಆಪರೇಷನ್ ಮಾಡಿ ಡಾಕ್ಟ್ರೆ. ನಿಮಗೆ ಕಾಲು ಬೇಕಿದ್ರು ಬೀಳ್ತೀನಿ. ನೋಡಮ್ಮ, ಮಗು ಅನ್ನೋದು ದೇವ್ರು ಕೊಡೋ ವರ. ಎಲ್ಲರಿಗೂ ಆ ಫಲ ಸಿಗೋದಿಲ್ಲ. ಬೇಡನ ಅಧಿಕಾರನೂ ನಮಗಿಲ್ಲ. ಒಂದು ಮಗು ಮಾಡ್ಕೊಳ್ಳೋಕ್ಕೆ ಜನ ಏನೇನೆಲ್ಲ ದಾರಿ ಹುಡುಕ್ತಾರೆ ಗೊತ್ತಾ ನಿನಗೆ? ಅಂಥದ್ರಲ್ಲಿ ಮಗುನೇ ಆಗದೆ ಈಗಲೇ ಯಾಕಮ್ಮ ಆಪ್ರೇಷನ್ನು? ಒಂದು ಮಗು ಆಗಲಿ, ಆಮೇಲೆ ಬನ್ನಿ ಆಪ್ರೇಷನ್ ಮಾಡೋಣ. ಇಲ್ಲ ವೈದ್ಯರೇ, ನನಗೆ ಖಂಡಿತ. ರಶ್ಮಿ ಅವರೇ, ನೀವು ಸ್ವಲ್ಪ ಸುಮ್ಮನಿರಿ. ಓದ್ದವರಾಗಿ ಅಷ್ಟು ಗೊತ್ತಾಗಲ್ವಾ? ವೈದ್ಯರೇ, ನಾನು ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಧಾರಾಳ ಕರ್ಕೊಂಡು ಹೋಗಪ್ಪ. ನೀವೇ ಮಾತಾಡಿಕೊಂಡು ಸಂಸಾರನ ಸರಿ ಮಾಡ್ಕೊಳ್ರಪ್ಪ. ನಿಮ್ಮ ತಾಪತ್ರ ಏನಿರುತ್ತೆ ಏನೋ, ನಮ್ಮ ಕುತ್ತಿಗೆ ತಂದಿಡಬೇಡಿ. ಮೊದಲು ಇವ್ರನ್ನ ಮನೆ ಕರ್ಕೊಂಡೋಗಿ. ನೋಡಿದ್ಯಾ, ನಾವೇನೇ ಅನ್ಕೊಂಡ್ರು ಆ ಮಾತಾಯಿಗೆ ಗೊತ್ತಾಗ್ಬಿಡುತ್ತೆ. ಅವಳು ನಮ್ಮನ್ನ ಕಾಪಾಡ್ತಾಳೆ. ಮೊದಲು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಮನೆ ಹೋಗೋಣ. ಅಮ್ಮ ಮಹಾತಾಯಿ, ನನ್ನನ್ನು ಕಾಪಾಡ್ಬಿಟ್ಟೆ ಅಮ್ಮ, ಕಾಪಾಡ್ಬಿಟ್ಟು. ಅಮ್ಮ, ಯಾಕಿಷ್ಟು ಉದ್ವಿಗ್ನರಾಗಿದ್ದೀರಿ? ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ಅವರೇನು ಚಿಕ್ಕ ಮಕ್ಕಳೇ, ಬಂದೇ ಬರ್ತಾರೆ. ನೋಡಿ ನಾನು ಎಷ್ಟು ಸಮಾಧಾನ ಆಗಿದ್ದೀನಿ. ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ನಿಮಗೆ ಯಾವ ಬಾಧ್ಯತೆನೂ ಇಲ್ಲ, ಅದಕ್ಕೆ ಸಮಾಧಾನವಾಗಿದ್ದೀರಿ. ಕಳೆದು ಹೋಗಿರೋಳು ನನ್ನ ಮಗಳು. ಈ ಮನೇಲಿ ಅವಳಿಗೆ ಒಂದು ಕ್ಷಣನಾದ್ರೂ ನೆಮ್ಮದಿ ಇದೆಯಾ? ಯಾಕೆ ನಿಮಗೆ ನಮ್ಮ ಸಂಕಟ ಅರ್ಥ ಆಗ್ತಿಲ್ಲ? ಅದು ನೋಡಿ ಬಂದ್ರು. ರಶ್ಮಿನೂ ಜೊತೆಗಿದ್ದಾಳೆ. ನಾನು ಹೇಳಿಲ್ವಾ ಬಂಗಾರಿ ಅವಳು ಎಲ್ಲೇ ಪಾತಾಳದಲ್ಲಿ ಅಡಿಗಿದ್ರು ಕರ್ಕೊಂಡು ಬರ್ತೇನೆ ಅಂತ? ಸರಿ, ನಾನು ಹೊರಡ್ತೀನಿ. ನೀವ್ಯಾಕೆ ಹೋಗ್ತೀರಾ? ಅವರಿಬ್ರು ಎಲ್ಲೋ ಹೋಗಿದ್ರು, ಇಬ್ರು ಮನೆಗೆ ಬಂದ್ರು. ಅದಕ್ಕೆ ನಾವೇನು ಆರತಿ ಮಾಡಿ ಒಳಗೆ ಕರ್ಕೋಬೇಕೆ? ವಿಷಯ ಅದಲ್ಲಮ್ಮ. ನಿಮ್ಮ ಬಂಗಾರಿಯವರೇ ನನ್ನ ಮನೆ ಒಳಗೆ ಹೊಸಲು ದಾಟಿ ಬರ್ಕೂಡ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಾನು ಹೋಗ್ತಾ ಇದ್ದೀನಿ. ಏನೋ ಕೋಪದಲ್ಲಿ ಒಂದೆರಡು ಮಾತಾಡಿರ್ತಾರೆ, ಅಷ್ಟಕ್ಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ಳದೆ. ಕೋಪ ಮಾಡ್ಕೊಳ್ದೆ ಇನ್ನೇನು? ಅತ್ತೆಗಾಡೋ ಮಾತಾ ಅದು? ಏ ರಶ್ಮಿ, ಏನೇ ನೀನು? ಎಲ್ಲಿ ಹೋಗಿದ್ದೆ? ನಿನ್ನ ಗಂಡ ನನ್ನ ಮನೆಗೆ ಬಂದು ಹೇಳಿದಾಗಲೇ ನನಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಭೂಮಿನೇ ಬಾಯಿ ಬಿಡತ್ತೇನೋ ಅಂತ ಅನಿಸ್ತು. ನೀನ್ಯಾಕೆ ಮನೆ ಬಿಟ್ಟು ಹೋಗಿದ್ದೆ? ನನಗಂತಾಗೆ ನಿನ್ನ ಗಂಡ ನಿನಗೂ ಏನಾರು ಅಂದ್ರ? ಹೇಗೆ ಹೇಳೋದು ಇವರಿಗೆ? ರಶ್ಮಿ ನನ್ನ ಮಗಳಿಗೋಸ್ಕರ ಎಂಥ ತ್ಯಾಗ ಮಾಡಕ್ಕೆ ಹೊರಟಿದ್ಲು ಅಂತ. ಹೇಳದೆ ಇದ್ರೆ ಒಂದು ತಾಪತ್ರಯ, ಹೇಳಿದ್ರೆ ಇನ್ನೊಂದು ತಾಪತ್ರಯ. ಯಾಕಿಬ್ರು ಸುಮ್ಮನೆ ಇದ್ದೀರಾ? ಏನಾಯ್ತು ಅಂತ ಹೇಳಿ. ನನ್ನ ಎದೆ ಹೊಡ್ಕೋತಾ ಇದೆ. ಹೇಳು ಬಂಗಾರಿ, ನನಗೂ ಆತಂಕ ಆಗ್ತಿದೆ ಕಣೋ. ಮುಚ್ಚು ಮರೆ ಇಲ್ಲದೆ ಹೇಳ್ಬಿಡು. ನಾವೆಲ್ಲ ಕುಂತು ಮಾತಾಡಿ ಬಗೆಹರಿಸೋಣ. ಅದು ರಶ್ಮಿ ಹಿರಣ್ಮಯಿಗೋಸ್ಕರ. ಏನಿಲ್ಲಮ್ಮ, ಅದು ಹಿರಣ್ಮಯಿ ವಿಷಯಕ್ಕೆ ಇವ್ರು ನಿಮ್ಮನ್ನು ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿದ್ದಕ್ಕೆ ಇವ್ರಿಗೆ ತುಂಬ ಬೇಜಾರಿತ್ತು. ಅದು ಅಲ್ಲದೆ ನನಗೂ ಯಾಕೋ ಮನಸ್ಸಿಗೆ ಸರಿ ಅನಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಅಮ್ಮನವ್ರ ಗುಡಿಗೆ ಹೋಗಿದ್ದೆ. ಯಾರಿಗೂ ಹೇಳಿರಲಿಲ್ಲ ಅಷ್ಟೇ. ಅಷ್ಟಕ್ಕೆ ನೀವು ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಅದು ಬಿಡಿ, ಹಿರಣ್ಮಯಲ್ಲಿ ಇಷ್ಟೊತ್ತು ನಿನ್ ಧ್ಯಾನದಲ್ಲಿ ಇದ್ಲಮ್ಮ. ಇನ್ನೊಳಗೆ ನಿದ್ದೆ ಹರಿದಿಲ್ಲ, ಅದಕ್ಕೆ ನಿದ್ದೆ ಮಾಡ್ತಿದ್ದಾಳೆ. ಹೌದಾ? ನಾನೇ ಹೋಗಿ ನೋಡ್ತೀನಿ ರೀ. ಹಿರಣ್ಮಯಿ, ಮಗಳೇ ಹಿರಣ್ಮಯಿ. ಯಾಕಿನ್ನು ಇಲ್ಲೇ ನಿಂತಿದ್ದೀರಾ? ಎಲ್ರೂ ಬಂದಾಯ್ತಲ್ಲ, ಬನ್ನಿ ಒಳಗೆ. ಅವರೆಲ್ಲ ಬಂದ್ರಲ್ಲ, ಅದಕ್ಕೆ ನಾನು ಒಳಗೆ ಬರ್ತಾ ಇಲ್ಲ. ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ದು ಅಳಿಮಯ್ಯ. ಅವರೇ ಬಂದು ಒಳಗೆ ಬನ್ನಿ ಅಂತ ಕರೀಲಿ, ಆಮೇಲೆ ನೋಡೋಣ. ನನಗೇನು ಮಾನ ಮರ್ಯಾದೆ ಯಾವುದೂ ಇಲ್ವಾ? ಏನೋ ಕೋಪದಲ್ಲಿ ಒಂದೆರಡು ಮಾತಾಡಿರ್ತಾರೆ, ಅಷ್ಟಕ್ಕೆ ನೀವು ಕೋಪ ಮಾಡ್ಕೊಳ್ಳೋದ? ನೋಡಿ, ರಶ್ಮಿ ಸುರಕ್ಷಿತವಾಗಿ ಮನೆಗೆ ಬಂದಿದ್ದಾಯ್ತು. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ನಾನೀಗ ಹೋಗ್ತಾ ಇದ್ದೀನಿ.
ನೀವು ಬರ್ತೀರಾ? ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ನೀವು ಹೋಗಿ ಬನ್ನಿ. ಸರಿ ಆಯ್ತಮ್ಮ. ಏನು ಜನಗಳೋ ಏನೋ, ನಾನಿಲ್ಲಿ ಸಾಯ್ತಾ ಬಿದ್ದಿದ್ದೀನಿ, ಒಬ್ಬರಿಗೂ ಕಾಳಜಿ ಇಲ್ಲ. ಮೊದಲು ನನ್ನ ಮಗಳಿಗಿದ್ರೆ ತಾನೇ ಬೇರೆಯವ್ರಿಗೆ ಬರೋದಕ್ಕೆ. ಅವಳಿಗೋ ಆ ಮರಿ ರಾಕ್ಷಸ ಚಿಂತೆ, ಈ ಅಜ್ಜಿಗೋ ದೇವಸ್ಥಾನದ ಚಿಂತೆ. ಇನ್ನು ನನ್ನ ಅಳಿಮಯ್ಯನೋ ಆಹಾ ಕೇಳೋದೇ ಬೇಡ. ಪುಟ್ಟ, ಹಿರಣ್ಮಯ್ ನೋಡು, ರಶ್ಮಿ ಅಮ್ಮ ಬಂದಿದ್ದಾರೆ. ರಶ್ಮಿ ಅಮ್ಮ, ಹೇಗಿದ್ಯಮ್ಮ? ರಶ್ಮಿ ಅಮ್ಮ, ಅಪ್ಪನೂ ನನ್ನ ಒಬ್ಳೆ ಬಿಟ್ಟೋಗಿದ್ರು, ನೀವು ನನ್ನ ಒಬ್ಳೆ ಬಿಟ್ಟೋಗಿದ್ದೆ. ನನಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ? ಕಂದ, ನಾನು ಎಲ್ಗೂ ಹೋಗಿರ್ಲಿಲ್ಲ. ನೀನು ಮಲ್ಕೊಂಡಿದ್ಯಲ್ವಾ, ನಿನಗೆ ಯಾಕೋ ಹುಷಾರಿಲ್ಲ ಅಂತ ಅನಿಸ್ತಾ ಇತ್ತು. ಅದಕ್ಕೆ ನೀನು ಎದ್ದೇಳೋ ಅಷ್ಟರಲ್ಲಿ ಅಮ್ಮನವ್ರ ಗುಡಿಗೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಹೌದಾ? ನೀವು ದೇವಸ್ಥಾನಕ್ಕೆ ಹೋಗಿದ್ ಸರಿ, ಆದ್ರೆ ನಂಗೆ ಯಾಕೋ ನಿನ್ನೆಯಿಂದ ತುಂಬಾ ನಿದ್ದೆ ಬರ್ತಿದೆ. ನನಗೆ ಯಾವತ್ತೂ ಹೀಗಾಗಿರ್ಲಿಲ್ಲ. ನನಗೇನಾಗಿದೆ? ಯಾಕಿಬ್ರು ಸುಮ್ಮನೆ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಕಂದ. ನೀನು ಜಾಸ್ತಿ ಆಟ ಆಡ್ಕೊಂಡ್ ಬಂದಿರ್ತೀಯಲ್ಲ, ದೇಹಕ್ಕೆ ಶ್ರಮ ಆಗಿರುತ್ತೆ. ಅದಕ್ಕೆ ತುಂಬ ಹೊತ್ತು ನಿದ್ದೆ ಮಾಡಿರ್ತೀಯ. ನೋಡು, ನಾವು ತುಂಬ ಕೆಲಸ ಮಾಡಿ ಬಂದಿರ್ತೀವಲ್ಲ, ಅವಾಗ ಹುಸ್ಸಪ್ಪ ಅಂತ ಮಲ್ಕೊಂಡ್ಬಿಡ್ತೀವಿ. ಆ ಥರ ಆಗಿದೆ ಅಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ ರಶ್ಮಿ ಅಮ್ಮ. ನೀವು ನನ್ನ ಯಾವತ್ತೂ ಬಿಟ್ಟು ಹೋಗ್ಬಾರ್ದು. ನನಗೂ ನಿಮ್ಮನ್ನ ಬಿಟ್ಟೇ ಆಗಲ್ಲ. ನನಗೂ ಅಷ್ಟೇ ಕಂದ, ನಿಮ್ಮಿಬ್ಬರನ್ನೂ ಬಿಟ್ಟಿರೋಕ್ಕಾಗಲ್ಲ. ನಾನು ಹಿರಣ್ಮಯಿ ಪುಣ್ಯ ಮಾಡಿದ್ವಿ ನಿಮ್ಮಂಥವ್ರು ಸಿಕ್ಕೋದಕ್ಕೆ. ಅದ್ಯಾಕೆ ಬಂಗಾರಿ ಅವರೇ ಹಾಗೆ ಹೇಳ್ತೀರಾ? ನಾನು ಪುಣ್ಯ ಮಾಡಿದ್ದೆ ನಿಮ್ಮಂಥ ಗಂಡನ್ನ, ಇವಳಂಥ ಮಗಳನ್ನ ಪಡೆಯೋದಕ್ಕೆ. ಆಹಾ, ಏನ್ ಸಂತೋಷ, ಏನ್ ಸಂಭ್ರಮ. ಇಲ್ಲೊಬ್ಳು ಕೂತಿದ್ದೀನಿ ಅನ್ನೋ ಜ್ಞಾನ ಕೂಡ ಇಲ್ಲ ಇವಕ್ಕೆ. ಕೆಟ್ಟ ಜನಗಳು. ಕಲಿಯುಗ ಕಲಿಯುಗ ತಕ್ಕೋಬೇಕು. ಮಗಳು ಮನೆಗೆ ಬಂದ್ಲು ಅಂತ ಸಂತೋಷ ಪಡ್ಬೇಕಾ, ಇಲ್ಲ ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ರು ಅಂತ ದುಃಖ ಪಡ್ಬೇಕಾ? ಒಂದು ಗೊತ್ತಾಗ್ತಿಲ್ಲ. ಬಂದವ್ರು ಬಂದ್ರು, ಹಾಗೆ ಹೊರಟೋದ್ರು. ನನ್ನ ಸಂಕಟ ಏನು ಅಂತ ಯಾರೂ ಅರ್ಥ ಮಾಡ್ಕೋತಿಲ್ಲ. ನನ್ನ ಅಳಿಮಯ್ಯನಿಗೆ ಅವನ ಮಗಳೇ ಪ್ರಪಂಚ. ಅದಕ್ಕೆ ಬೇರೆಯವ್ರನ್ನೆಲ್ಲ ನಿಷ್ಕೃಷ್ಟವಾಗಿ ಕಾಣ್ತಾನೆ. ಅವನಿಗೆ ಅವನ ಮಗಳು ಹೇಗೆ ಮುಖ್ಯನೋ, ನನಗೆ ನನ್ನ ಮಗಳು ಮುಖ್ಯ ಅಲ್ವಾ? ನನ್ನ ಮಗಳು ಅಷ್ಟೇ, ಇವನ್ ತಾಳಕ್ಕೆ ಕುಣಿತಾ ಇದ್ದಾಳೆ. ನಾನು ನೋಡಿದ್ರೆ ಇವ್ರಿಗೋಸ್ಕರ ಬಡ್ಕೊಂಡು ಕೆಟ್ಟವಳಾಗ್ತಾ ಇದ್ದೀನಿ. ಏನಾರು ಮಾಡ್ಕೊಂಡು ಹೋಗ್ಲಿ, ನಾನಂತೂ ಇವ್ರ ಮನೆ ಒಳಗೆ ಕಾಲಿಡಲ್ಲ. ಅಮ್ಮವ್ರೆ, ರಶ್ಮಿ ಅವ್ರ ಮನೆ ಇದೇನಾ? ಹೂನಪ್ಪ, ಇದೇ ಮನೆ. ಈಗ ತಾನೇ ಬಂದಿದ್ದಾರೆ, ಹೋಗಿ ನೋಡು ಒಳಗಡೆ. ಒಂದು ನಿಮಿಷ, ನಂಗೆ ಅಷ್ಟೊಂದೆಲ್ಲ ಸಮಯ ಇಲ್ಲ. ಆಸ್ಪತ್ರೆಯಲ್ಲಿ ತುಂಬ ಕೆಲಸ ಇದೆ. ನೀವು ಅವ್ರಿಗೇನಾಗಬೇಕು? ನಾನೇ ಅವಳ ತಾಯಿ ಕಣಪ್ಪ. ನಮ್ಮ ರಶ್ಮಿ ಬಗ್ಗೆ ಅದೇನು ಹೇಳಬೇಕು ಅಂತಿದ್ಯೋ ನನಗೆ ಹೇಳು. ಸರಿ, ನಿಮ್ಮ ಮಗಳು ಸಂತಾನಹರಣ ಚಿಕಿತ್ಸೆ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಆಸ್ಪತ್ರೆಗೆ ಬಂದಿದ್ರು. ಆಗ ಆಪರೇಷನ್ ಮಾಡೋದಕ್ಕೆ ಮುಂಚೆ ಎಲ್ಲ ಒಡವೆಗಳನ್ನ ಬಿಚ್ಚಿಟ್ಟಿದ್ರು. ಏನು, ಸಂತಾನಹರಣ ಚಿಕಿತ್ಸೆ ಮಾಡಿಸ್ಕೊಡೋದಕ್ಕೆ ನನ್ನ ಮಗಳು ನಿಮ್ಮ ಆಸ್ಪತ್ರೆಗೆ ಬಂದಿದ್ಲಾ? ಹೌದು. ಯಾಕೆ, ಈ ವಿಷಯ ನಿಮಗೆ ಗೊತ್ತಿಲ್ವಾ? ಅವ್ರ ತಾಯಿ ಅಂತೀರಿ? ಇಲ್ಲ, ಗೊತ್ತಿತ್ತು. ಆದರೆ ಇಷ್ಟು ಬೇಗ? ಸರಿ ಸರಿ, ನಿಮ್ಗೆ ಗೊಂದಲ ಏನಿದ್ರು ಆಮೇಲೆ ಪರಿಹಾರ ಮಾಡ್ಕೊಳ್ಳಿ. ಡಾಕ್ಟ್ರು ಇದನ್ನು ಕೊಟ್ಬಾ ಅಂತ ಹೇಳಿದರು. ಒಡವೆ ಸರಿ ಇದೆಯಾ ನೋಡ್ಕೊಳ್ಳಿ. ಎಲ್ಲ ಸರಿಯಾಗಿ ಇರುತ್ತೆ ಬಿಡಪ್ಪ. ಸರಿ, ನಾನು ಬರ್ತೀನಮ್ಮ.
ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಕೇಳಿದಾಗಲೇ ನನಗೆ ಅನುಮಾನ ಬಂದಿತ್ತು. ಏನೋ ಒಂದು ನಡಿಬಾರ್ದು ನಡೆದು ಹೋಗಿದೆ ಅಂತ. ಏನು ಕರ್ಮ ಆಗಿದೆ ಇವಳಿಗೆ. ಮದುವೆ ಆಗಿ ಇನ್ನೂ ನಾಂದಿ ಮುಹೂರ್ತ ಕೂಡ ಸರಿಯಾಗಿಲ್ಲ. ಅದಕ್ಕೂ 108 ವಿಘ್ನಗಳು. ಅದ್ರ ಮೇಲೆ ಇಂಥ ಎಡವಟ್ಟು ಮಾಡ್ಕೋತಿದ್ದಾಳಲ್ಲ. ನನ್ನ ಮಾತು ಮುರಿದೋದ್ರೂ ಪರವಾಗಿಲ್ಲ. ಇವಳು ಮನೆ ಒಳಗಡೆ ಹೋಗಿ ಒಂದು ತೀರ್ಮಾನ ಮಾಡಲೇಬೇಕು. ಏನಮ್ಮ ಚಾಮುಂಡಿ ಥರ ಕೋಪ ಮಾಡ್ಕೊಂಡಿದ್ದೆ ಎಲ್ಲ ಇಳೀತಾ? ಕಾಫಿ ಮಾಡ್ಕೊಡ್ಲಾ? ಇರು, ಅಡುಗೆ ಮಾಡ್ತಿದ್ದೀನಿ, ಊಟನೇ ಮಾಡ್ಕೊಂಡು ಹೋಗಿವಂತೆ. ಅಂದಹಾಗೆ ನಿಂಗೆ ಯಾವ ಸಿಹಿ ಇಷ್ಟ ಹೇಳು, ಅದನ್ನೇ ಮಾಡ್ತೀನಿ. ಈಗಾಗಲೇ ಸಕ್ಕರೆ ಸುರ್ಕೊಂಡಷ್ಟು ಸಿಹಿ ಆಗಿದೆ, ಇನ್ಯಾಕೆ ಸಿಹಿ ಮಾಡ್ತೀಯೇ? ನನ್ನ ಕೋಪ ಅಂತೂ ಕಡಿಮೆ ಆಗಿಲ್ಲ ಕಣೆ. ನೀನು ಮಾಡಿರೋ ಕೆಲಸಕ್ಕೆ ಇನ್ನೂ ಧಗ ಧಗ ಅಂತ ಉರಿತಾ ಇದೆ. ಅದು ಈ ಜನ್ಮದಲ್ಲೇ ಸರಿ ಹೋಗಲ್ಲ ಬಿಡು. ಅಂದಹಾಗೆ ನಿನ್ನ ಕೋಪದ ಬೆಂಕಿಗೆ ತುಪ್ಪ ಸುರಿದವ್ರು ಯಾರು ಯಾರು ಅಂತ ಹೇಳು, ಅವ್ರಿಗೂ ಈ ಸಿಹಿ ಊಟ ಹಾಕ್ಸೋಣ. ನನ್ನ ಮಾತು ಅಂದರೆ ತಾತ್ಸಾರ ಅಲ್ವಾ ನಿನಗೆ? ನಿಮ್ಮಮ್ಮ ಕಣೆ ನಾನು. ನಿನಗಿಂತ 2ರಷ್ಟು ಪ್ರಪಂಚ ನೋಡಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ವಂತೆ. ಇಲ್ಲಿ ನೋಡು, ಅರೆ ಈ ನನ್ನ ನೋಡುವೆ, ಇದು ಹೇಗೆ ನಿನ್ನ ಕೈಗೆ ಬಂತು? ಯಾರು ತಂದ್ಕೊಟ್ರು? ಅದೇ ಅಮ್ಮ, ನೀನು ಬೇಸರ ಆಯಿತು ಅಂತ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡೆ. ಬೇಸರ ಕಳೆಯೋಕ್ಕೆ ಮೈ ಮೇಲಿರೋ ಒಡವೆನೆಲ್ಲ ಆಚೆ ಎತ್ತಿಟ್ಟೆ. ಆಮೇಲೆ ಬೇಸರ ಕಳೆದ್ಮೇಲೆ ಹಾಗೆ ಮನೆಗೆ ಬಂದ್ಬಿಟ್ಟೆ. ಪಾಪ ಅಮ್ಮನವ್ರಿಗೆ ಅದನ್ನ ನೋಡೋಕ್ಕಾಗದೆ ಅವರೇ ಖುದ್ದಾಗಿ ಬಂದು ನನ್ನ ಕೈಗೆ ಕೊಟ್ಟು ಹೋದ್ರು. ಅಮ್ಮ ಸಾಕು ಈ ನಾಟಕದ ಮಾತುಗಳು. ವಿಷಯ ಏನು ಅಂತ ಗೊತ್ತಾಗಿದೆ ತಾನೆ? ಅದೇನು ಅಂತ ನೇರವಾಗಿ ಮಾತಾಡು. ಏನಾಗಿದೆಯೇ ನಿನಗೆ? ಹೊಸದಾಗಿ ಮದುವೆ ಆಗಿದೆಯಾ? ಇನ್ನೂ ನಾಂದಿ ಮುಹೂರ್ತ ಕೂಡ ಸರಿದಿಲ್ಲ, ಆಗಲೇ 108 ವಿಘ್ನಗಳು. ಗಂಡನ ಜೊತೆ ಹೊಸದಾಗಿ ಸಂಸಾರ ಶುರು ಮಾಡೋಕ್ಕೆ ಮುಂಚೆನೇ ಸಂತಾನಹೀನಳಾಗಕ್ಕೆ ಹೊರಟಿದೆಯಲ್ಲ. ಸಂಸಾರಸ್ಥರು ತಗೊಳ್ಳೋ ನಿರ್ಧಾರ ಏನೇ ಇದು? ಏನಾಗಿದೆಯಾ ನಿನಗೆ? ಅಮ್ಮ, ಈಗ ಹಿರಣ್ಮೈ ನಮ್ಮ ಕಣ್ಣು ಎದುರುಗಡೆನೇ ಇದ್ದಾಳೆ. ಅವಳೊಬ್ಳೆ ಮಗಳು ಸಾಕು ನಮಗೆ. ನಾವು ಅವಳನ್ನೇ ಚೆನ್ನಾಗಿ ನೋಡ್ಕೋತೀವಿ. ಹೀಗೆ ಅನ್ಕೊಂಡೆ ನಾವು ಈ ನಿರ್ಧಾರಕ್ಕೆ ಬಂದಿರೋದು. ನಮಗೆ ಇನ್ನೊಂದು ಮಗು ಬೇಡಮ್ಮ. ನಿಮಗೆ ಮಗು ಬೇಡದೇ ಇರಬಹುದು, ಆದರೆ ನಮಗೆ ಮೊಮ್ಮಗು ಬೇಕು. ನಾವು ಮಕ್ಕಳಾಟ ನೋಡಬೇಕು. ಅದಕ್ಕಾದರೂ ನಿನ್ನ ಸಂತಾನನ ಪಡ್ಕೋಬೇಕು ಕಣೆ. ಎಲ್ಲ ನಿಮ್ಮಿಷ್ಟಕ್ಕೆ ಬಂದ ಹಾಗೆ ನೋಡ್ಕೊಂಡ್ರೆ ನಾವು ನಿಮ್ಮ ಪಾಲಿಗಿದ್ದೀವಿ ಅನ್ನೋದನ್ನು ಮರಿಬೇಡಿ. ನಿಮ್ಮ ಭವಿಷ್ಯ ರೂಪಿಸೋದಕ್ಕೆ ನಾವು ಸಹಾಯ ಮಾಡಿರ್ತೀವಿ, ಆದರೆ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳುವಾಗ ನಮ್ಮನ್ನೇ ಕಡೆಗಣಿಸ್ತೀರಾ? ಈಗೇನಾಯ್ತು? ನಿಮ್ಮೆಲ್ಲರ ಶಾಪನೋ ಏನೋ, ಆ ವೈದ್ಯರು ನನಗೆ ಸಂತಾನಹರಣ ಚಿಕಿತ್ಸೆ ಮಾಡಲೇ ಇಲ್ಲ. ನೀನು ಇದೇ ವಿಷಯ ಇಟ್ಕೊಂಡು ರಂಪ ರಾಮಾಯಣ ಮಾಡ್ತಾ ಇರಬೇಡ. ಅಡುಗೆ ಮಾಡ್ತೀನಿ, ಊಟ ಮಾಡ್ಬಿಟ್ಟು ಮನೆಗೆ ಹೋಗು. ನೀನು ಇಲ್ಲಿದ್ರೆ ಈ ವಿಷಯ ಕೆದಕ್ತಾನೆ ಇರ್ತೀಯ. ಹೌದು ಕಣೆ, ನಾನು ಜಗಳ ಮಾಡೋದಕ್ಕೆ ಬಂದಿರೋದು. ಇವತ್ತು ಎಲ್ಲ ಇತ್ಯರ್ಥ ಆಗೋಗ್ಲಿ. ನೀನು ಅನ್ಕೊಂಡ ಹಾಗೆ ಎಲ್ಲ ಮಾಡಿಕೊಟ್ಟೆ ತಾನೇ ನಾನು. ಕರಿ ನಿನ್ನ ಗಂಡನ್ನ. ಇವತ್ತು ಇಲ್ಲೇ ನ್ಯಾಯ ಪಂಚಾಯಿತಿ ಆಗೋಗ್ಲಿ. ನಾನು ಸುಮ್ಮನೆ ಇರೋದಿಲ್ಲ. ಬಂಗಾರಿ, ಅಯ್ಯ ಬಂಗಾರಿ, ಅಳಿಮಯ್ಯ, ಅಮ್ಮ ಬಾರಪ್ಪ ಇಲ್ಲಿ. ಅಮ್ಮ ದಯವಿಟ್ಟು ನಿನಗೆ ಕೈ ಮುಗಿತೀನಿ. ಅವ್ರನ್ನ ಕರಿಬೇಡ. ಈ ವಿಷಯವಾಗಿ ಅವ್ರ ಹತ್ರ ಜಗಳ ಆಡ್ಬೇಡ. ಇದು ನಮ್ಮ ಸಂಸಾರದ ವಿಷಯ, ನಾನು ಸರಿ ಮಾಡ್ಕೋತೀನಿ. ಇವಾಗ ತಾನೇ ಎಲ್ಲ ಶಾಂತವಾಗಿದೆ, ಎಲ್ಲ ಸರಿ ಹೋಗಿದೆ. ನೀನ್ ಮತ್ತೆ ಇದನ್ನೆಲ್ಲ ಮಾಡಿ ಹುಳಿ ಹಿಂಡ್ಬೇಡ, ಹೊಸ ಸಮಸ್ಯೆ ಶುರು ಮಾಡ್ಬೇಡ ದಯವಿಟ್ಟು. ದಯವಿಟ್ಟು ಅನ್ನೋ ಅರ್ಥ ನನಗೂ ಗೊತ್ತಾಗತ್ತೆ ಕಣೆ. ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇದೆಯಾ ತಾನೇ? ಆಯ್ತು, ಇವತ್ತು ಹೋಗ್ತೀನಿ. ಆದ್ರೆ ನೀನ್ ಮಾಡ್ಕೊಂಡಿರೋ ಅನಾಹುತಕ್ಕೆ ನಾನು ಸುಮ್ಮನೆ ಇರೋದಿಲ್ಲ. ನೋಡ್ತಾ ಇರು. ಅಮ್ಮ, ನಿಮ್ಮಮ್ಮ ಯಾಕೆ ಹಕ್ಕಿರ್ಚ್ಕೊಂಡು ಹೋದ್ರು? ಏನಿಲ್ಲ ರೀ, ನೀವು ಊಟಕ್ಕೆ ಬನ್ನಿ ಅಂತ ಕರೆದ್ರು ಅಷ್ಟೇ. ಇನ್ನು ಅಡುಗೆನೇ ಆಗಿಲ್ಲ, ಇನ್ನೆಲ್ಲಿ ಊಟ? ಮತ್ತೆ ಅವ್ರ ಧ್ವನಿ ಊಟ ಕರೆದಿರೋ ಥರ ಇರಲಿಲ್ಲ. ಅದೇ ರೀ, ಯಾವಾಗಲೂ ನನಗೆ ಇಷ್ಟ ಬಂದಿದ್ದ ಅಡುಗೆನೇ ಮಾಡ್ತೀನಲ್ಲ, ಇವತ್ತು ನಿಮಗೆ ಯಾವ ಅಡುಗೆ ಇಷ್ಟ ಕೇಳೋಣ ಅಂತ ಕರೆದ್ರು. ಮತ್ತೆ ಅವ್ರು ಹೊರಟೇ ಬಿಟ್ರಲ್ಲ. ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ವಾ? ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಇತ್ತೀಚೆಗೆ ಕೋಪ ಮಾಡ್ಕೋತಿದ್ದಾರೆ. ಈಗ ಈ ಅಡುಗೆ ವಿಷಯ ಕೋಪ ಮಾಡ್ಕೊಂಡು ಹೋದ್ರು. ಬಿಡಿ, ಅವ್ರ ಕೋಪ ತಣ್ಣಗಾದ್ಮೇಲೆ ಬರ್ತಾರೆ. ನೀವೊಂದು 5 ನಿಮಿಷ ಕೂತ್ಕೊಳ್ಳಿ, ಅಡುಗೆ ಆದ ತಕ್ಷಣ ಕರಿತೀನಿ.